ಸಚಿವ ಪರಮೇಶ್ವರ್ ಅವರೇ, ತುಮಕೂರು ಜಿಲ್ಲಾಸ್ಪತ್ರೆ ಕರ್ಮಕಾಂಡ ನೋಡಿ. ಜಿಲ್ಲಾಸ್ಪತ್ರೆ ಶವಗಾರಕ್ಕೆ ತೇಪೆ ಹಾಕುವ ತುರ್ತು ಕಾರ್ಯಾರಂಭ. ನವೆಂಬರ್ 7ಕ್ಕೆ ಸಿದ್ದರಾಮಯ್ಯ ತುಮಕೂರಿಗೆ ಆಗಮಿಸುವ ಹಿನ್ನೆಲೆ ತೇಪೆ ಕಾರ್ಯ. ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಮರೆಮಾಚಲು ಶವಗಾರಕ್ಕೆ ನಡೀತಾ ಇದೆ ಸಿಂಗಾರ. ಎಸ್ ವೀಕ್ಷಕರೇ, ತುಮಕೂರು ಜಿಲ್ಲಾಸ್ಪತ್ರೆಯ ಕರ್ಮಕಾಂಡ ಎಂದಿಗೂ ಕಡಿಮೆಯಾಗಿಲ್ಲ. ಪ್ರತಿನಿತ್ಯ ಜಿಲ್ಲಾಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಪರದಾಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾವೆ. ಇದರ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು 131 ಕೋಟಿಯಲ್ಲಿ ಹಳೆಯ ಕಟ್ಟಡವನ್ನ ಕೆಡವಿ ಹೈಟೆಕ್ ಆಸ್ಪತ್ರೆ ಕಟ್ಟಲು ಮುಂದಾಗಿದ್ದೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು. ಅತ್ತ ನವೆಂಬರ್ 7ಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಬಂದು ಅಡಿಗಳನ್ನ ಹಾಕ್ತಾರೆ ಅಂತಲೂ ಹೇಳಿದ್ರು. ಇದರ ನಡುವೆ ಇದೀಗ ಜಿಲ್ಲಾಸ್ಪತ್ರೆಯಲ್ಲಿ ತೇಪೆ ಕಾರ್ಯ ಶುರುವಾಗಿದ್ದು, ಜಿಲ್ಲಾಸ್ಪತ್ರೆಯ ಆವರಣದಲ್ಲಿರುವ ಶವಗಾರಕ್ಕೆ ಸಿಂಗಾರ ಮಾಡುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಹೌದು, ತುಮಕೂರು ಜಿಲ್ಲಾಸ್ಪತ್ರೆಯ ಶವಗಾರದಲ್ಲಿ ಇಷ್ಟು ದಿನಗಳಿಂದ ಇದ್ದ ಅವ್ಯವಸ್ಥೆ, ಸೋರುವ ಕಟ್ಟಡ ಹಾಗೂ ನಿರ್ಲಕ್ಷ್ಯಕ್ಕೆ ಈಗ ಮಾತ್ರ ಅಧಿಕಾರಿಗಳ ಗಮನ ಸೆಳೆದಿದೆ. ಇದಕ್ಕೆ ಕಾರಣವೇನೆಂದ್ರೆ, ಇದೇ ನವೆಂಬರ್ 7ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಿಲ್ಲೆಯ ಹೊಸ ಕ್ಯಾನ್ಸರ್ ಆಸ್ಪತ್ರೆ ಕಟ್ಟಡ ಉದ್ಘಾಟನೆಗೆ ಆಗಮಿಸಲಿರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಆಡಳಿತ ಇದೀಗ ಫುಲ್ ಅಲರ್ಟ್ ಆಗಿದೆ. ಮುಖ್ಯಮಂತ್ರಿಗಳ ಕಣ್ಣಿಗೆ ಶವಗಾರದ ಹಾಳಾದ ಪರಿಸ್ಥಿತಿ ಬೀಳದಂತೆ ಮಾಡುವ ಉದ್ದೇಶದಿಂದ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಂಡಿದ್ದಾರೆ. ಕಳೆದ ಕೆಲ ತಿಂಗಳುಗಳಿಂದ ಮಳೆ ಬಂದಾಗಲೆಲ್ಲ ಶವಗಾರದ ಗೋಡೆಗಳು ಸೋರಿಕೆ ಆಗ್ತಾ ಇದ್ದು, ಈ ಎಲ್ಲಾ ಸಮಸ್ಯೆಗಳನ್ನ ಇಷ್ಟು ದಿನ ಯಾರು ಕೂಡ ತಲೆ ಕೆಡಿಸಿಕೊಂಡಿರಲಿಲ್ಲ. ಇದೀಗ ಸಿಎಂ ಬರುವುದಾಗಿ ಖಚಿತವಾದ ನಂತರ ಶವಗಾರಕ್ಕೆ ತೇಪೆ ಹಾಕುವ ಹಾಗೂ ಸಿಮೆಂಟ್ ಕಾಮಗಾರಿ ತುರ್ತು ಗತಿಯಲ್ಲಿ ಆರಂಭಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಇದೇ ನವೆಂಬರ್ 7ರಂದು ತುಮಕೂರು ಜಿಲ್ಲಾಸ್ಪತ್ರೆ ಆವರಣದಲ್ಲಿರುವಂತಹ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಜಿಲ್ಲಾಸ್ಪತ್ರೆಯಲ್ಲಿರುವಂತಹ ಲೋಪದೋಷಗಳು ಗೊತ್ತಾಗಬಾರ್ದು ಅಂತ ಶವಗಾರ ಇಷ್ಟು ದಿನ ಸೋರ್ತಾ ಇತ್ತು. ಅದಕ್ಕೆ ಈಗ ತೇಪೆ ಹಾಕುವಂತಹ ಕೆಲಸಕ್ಕೆ ತುಮಕೂರು ಜಿಲ್ಲಾಡಳಿತ ಹಾಗೂ ಜಿಲ್ಲೆಯಲ್ಲಿರುವಂತಹ ಅಧಿಕಾರಿಗಳು ಮುಂದಾಗಿರುವಂಥದ್ದು ದೃಶ್ಯ ಸಮೇತ ನೋಡ್ತಾ ಹೋಗ್ಬೋದು. ಇಷ್ಟು ದಿನ ಶವಗಾರಕ್ಕೆ ಇಂತಹ ದೊಡ್ಡ ಆಸ್ಪತ್ರೆಯಲ್ಲಿ, ಅದು ಜಿಲ್ಲಾ ಕೇಂದ್ರದಲ್ಲಿರುವಂತಹ ಆಸ್ಪತ್ರೆಯಲ್ಲಿರುವಂತಹ ಶವಗಾರಕ್ಕೆ ಈಗ ಮುಕ್ತಿ ಇರಲಿಲ್ಲ. ಇಲ್ಲ ಒಂದ್ ಕಡೆ ಸೋರ್ತಾ ಇತ್ತು, ಸ್ವಲ್ಪ ಮಳೆ ಬಂದ್ರೆ ಸಾಕು ಶವಗಾರ ಸೋರ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯ ಅವರು ಇದೇ ಪಕ್ಕದಲ್ಲಿರುವಂತಹ ಕಟ್ಟಡ ಉದ್ಘಾಟನಾ ಮಾಡುವಂತಹ ಸಮಯದಲ್ಲಿ ಇದನ್ನು ಗಮನಿಸಿದ್ರೆ ಅವ್ರಿಗೇನು ಗೊತ್ತಾಗಬಾರ್ದು, ಅವರಿಗೆ ಈ ಸೋರುತ್ತೆ ಅಂತ ಗೊತ್ತಾಗಬಾರ್ದು ಅನ್ನೋ ಉದ್ದೇಶದಿಂದ ಈಗ ತೇಪೆ ಹಾಕೋಕೆ ಮುಂದಾಗಿರುವಂಥದ್ದು. ಈ ತೇಪೆ ಹಾಕುವಂತಹ ಕಾರ್ಯಕ್ಕೆ ಸಾರ್ವಜನಿಕ ವಲಯದಿಂದ ಸಾಕಷ್ಟು ವಿರೋಧ ಕೇಳಿ ಬರ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಬರುವ ಹಿನ್ನೆಲೆಯಲ್ಲಿ ಇದಕ್ಕೆ ಏನು ಸೋರ್ತಾ ಇದ್ದಂತಹ ಶವಗಾರಕ್ಕೆ ಈಗ ತೇಪೆ ಹಾಕುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈ ನಡೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಇಷ್ಟು ದಿನ ಕಾಣ್ತಾ ಇರಲಿಲ್ಲ, ಇಲ್ಲ ಅಧಿಕಾರಿಗಳಿಗೆ ಇಷ್ಟು ದಿನ ಈ ಶವಗಾರ ಯಾವ ರೀತಿ ಇದೆ, ಸೋರ್ತಾ ಇದೆಯಾ ಅನ್ನೋದು ಕಾಣ್ತಾ ಇರಲಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರ್ತಾರೆ, ಅವರಿಗೆ ಕಣ್ಣಿಗೆ ಇದನ್ನೆಲ್ಲ ಮರೆಮಾಚಬೇಕು ಅಂತ ಈಗ ತೇಪೆ ಕಾರ್ಯಕ್ಕೆ ಬಂದಿರುವುದು ನಿಜಕ್ಕೂ ಸಹ ಖಂಡನೀಯ ಅಂತಲೇ ಹೇಳ್ಬೋದು. ಇಂತಹ ಕೆಲಸ ಮಾಡುವ ಅಧಿಕಾರಿಗಳು ಈ ರೀತಿ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ವಿರೋಧ ಕೇಳಿ ಬರ್ತಾ ಇದೆ. ಇದನ್ನ ಮೇಲಾಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆ ಸಚಿವರು ಕೂಡ ಇದನ್ನು ಗಮನಿಸಬೇಕು ಅನ್ನೋದು ಪ್ರಜಾಶಕ್ತಿ ಟಿವಿ ಕಳಕಳಿ. ಸಾಮಾನ್ಯವಾಗಿ ನಿರ್ಲಕ್ಷ್ಯಗೊಂಡಿದ್ದ ಶವಗಾರದಲ್ಲಿ ಸದ್ಯ ಕಾಮಗಾರಿ ಚುರುಕುಗೊಂಡಿದೆ. ಕಾಟಾಚಾರದಿಂದ ಮುಚ್ಚುವ ಕಾರ್ಯ ನಡೀತಾ ಇದ್ದು, ಸ್ಥಳವನ್ನ ಅಚ್ಚುಕಟ್ಟು ಮಾಡಲಾಗ್ತಾ ಇದೆ. ಅಧಿಕಾರಿಗಳ ಈ ಪ್ರೀತಿ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಹುಟ್ಟಿಸಿದೆ. ಮುಖ್ಯಮಂತ್ರಿ ಬರ್ತಿದ್ದಾರೆ ಅಂದಾಗ ಮಾತ್ರ ಶವಗಾರಕ್ಕೆ ಪ್ರೀತಿ ತೋರಿಸುವ ಅಧಿಕಾರಿಗಳ ಈ ನಡೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.